ನೀವು ಬನ್ನಿ ಪೊಲೀಸ್ ಅಂಕಲ್, ನೋಡಿ ನೀವು ಫುಲ್ JCB ಎಲ್ಲ ತಮ್ಮ ಫುಲ್ ಕಾಡನೆ ಎತ್ತದವ್ರ ಅವರು. ಹಿಂಗೆಲ್ಲ ಮಾಡ್ರೆ ನಾವ್ ಎಲ್ಲೋಗೋದು? ನಿಮ್ ಮನೆಗ್ ಬರೋದಾ? ನೈಟ್ ಆರಾಮಾಗಿ ಮಲ್ಕೊಂಡಿದ್ದೆ, ಮನೇಲಿ ಬಂದ್ಬಿಟ್ಟು ಗೊರ್ರ ಅಂತ ಎಲ್ಲ ಎತ್ತದವ್ರ. ಬರ್ತಾ ಇದೀವಲ್ಲ, ಈಗ ಎಲ್ಲರೂ ತಡೀತೀವಿ. ಬನ್ನಿ ಅಂಕಲ್, ಬೇಗ ಹೋಗ್ ತಡಿಯೋಣ. ನೀನ್ ಒಬ್ನೇ ಬಂದಿದ್ಯಾ? ನಿಮ್ ಅಪ್ಪ ಅಮ್ಮ ಯಾರು ಬಂದಿಲ್ವಾ? ನಮ್ಮ ಅಮ್ಮ ಮನೇಲವ್ರೆ. ನಮ್ಮ ಅಪ್ಪಂಗ್ ಸೈಕ್ ಆಗ್ಬಿಟ್ಟು ನೈಟ್ ಒಂದ್ JCB ಹೋಗ್ಬಿಟ್ರು. ಡೈನೋಸೂರ್ ಇಲ್ಲೇ ಐತೆ ಬ್ರೋ, ಇವಾಗ್ಲೇ ಯಾಕೆ ತೆಗ್ದು ಬಿಡ್ತೀನಿ. ಬೇಗ ತೆಗಿ ಬ್ರೋ, ಹೊಟ್ಟೆ ಹಸಿತೈತೆ. ತೆಗಿತೀನಿ, ಒಂಚೂರು ಹೆಲ್ಪ್ ಮಾಡು ಬ್ರೋ. ಹಂಗೆ ಅಲ್ಲಿ ಆ ಕಡೆ ಈ ಕಡೆ ಲಗುದ್ರೆ ಸಿಕ್ತಾನೆ ಬ್ರಾ, ಸಿಕ್ಕಾನೆ 100%. ಬೇಗ ಆಗಿರೋ, ಹೊಟ್ಟೆ ಬೇರೆ ಹಸಿತೈತೆ. ಆಮೇಲೆ ಆಗಿತಿರೋ ಇಲಿನ್ ಬೇರೆ ತಿನ್ಬೇಕು ನಾನು. ಅವನ ಅಕ್ಕ ಯಾರಿಗೆ ಐತವನು? ಅವನು ನನ್ನನ್ ತಿಂತಾನ. ಹೇಳ್ರ, ಇಂಡಿಯಾದಲ್ಲಿ ಜಾಸ್ತಿ ಮಳೆ ಯಾವ ಜಾಗದಲ್ಲಿ ಆಗುತ್ತೆ? ಸರ್, ನೆಲದ ಮೇಲೆ. ಪಾನಿಪತ್ ಎಂಬ ಯುದ್ಧ ಯಾವಾಗ ಶುರುವಾಗಿ ಯಾವಾಗ ಮುಗೀತು? ಸರ್, ಪಾನಿಪತ್ ಎಂಬ ಯುದ್ಧ ಪೇಜ್ ನಂಬರ್ 23 ಇಂದ ಸ್ಟಾರ್ಟ್ ಆಗಿ ಪೇಜ್ ನಂಬರ್ 28 ಮುಗೀತು. ನನ್ ಮಕ್ಳ ಹೋಗ್ಲಿ. 1869 ಏನಾಗಿತ್ತು? ನಂಗೆ ಗೊತ್ತ ಸರ್, ಏನಾಗಿತ್ತ? ನಾನು ಹುಟ್ಟೇ ಇರ್ಲಿಲ್ಲ. 1869 ಗಾಂಧೀಜಿ ಹುಟ್ಟಿದ್ರು ಕಣ್ರೋ. ಸರಿ, 1873 ಏನಾಗಿತ್ತು? ಗಾಂಧೀಜಿಗೆ 4 ವರ್ಷ ಆಗಿತ್ತು. ಓಕೆ. ಝೀರೋದ್ ಇನ್ವೆನ್ಷನ್ ಯಾರು ಮಾಡಿದ್ ಹೇಳ್ರು? ತಾಲ್. ನಂಗೊತ್ತು. ತಾಲ್ ಆಲಿಯಾ ಭಟ್ಟು. ಸರ್, ನನಗೊತ್ತು ಸರ್. ಸರ್, ಆಲಿಯಾ ಭಟ್ಟು ಸರ್. ಏನೋ ಪರವಾಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ತಾಲ್, ನಾನು ಅದೇ ತಾಲ್ ಹೇಳಿದ್ದು. ನೀನೇನೋ ಬತ್ತ ಬೇವರ್ಸಿ ಆಯ್ತಿದ್ಯಲ್ಲೇ. ಹಿಂದಿ ಮೂವಿಗಳು ನೋಡಕ್ ಕಮ್ಮಿ ಮಾಡ. ಸಿಗ್ನಲ್ ದಮ್ಮಿದ್ರೆ ಆಚೆ ಬಾರೋ ಬಾಲ್, ಕೇಜಲ್ಲಿರೋ ಬಾಲ್. ನನ್ ತಮ್ಮನಷ್ಟು ಸೈಜ್ ಇಲ್ಲ, ಎಷ್ಟೋ ಮಾತಾಡ್ತೀಯಲ್ಲ. ಯಾರಿಗೆ ಹೇಳ್ತಿದ್ಯಾ? ಬಂದ್ರೆ ಚಪ್ರಿ ರೇತ ಕೈ ಐತ. ಚಪ್ರಿ ಸುಮ್ನಿರು, ಹಂಗೆಲ್ಲ ಮಾತಾಡ್ಬೇಡ. ಕೊಲೆ ನೋಡ್ದೋಗ್ಬಿಡುತ್ತೆ ಇವತ್ ನನ್ ಕೈಯಿಂದ. ಕೋಳಿ ನಮಸ್ಕಾರ ಗೈಸ್, ಇದೊಂದು ಕೋತಿ ಬೇಕು. ಮೀನ್ ಎತ್ಕೊಂಡು ನೋಡೋಗುತ್ತೆ. ಅವ್ನ ಎತ್ಕೊಂಡು ನೋಡೋಗಿದ್ ನೋಡಿ ಹಿಂದೆ ಇಬ್ರು ಓಡೋಯ್ತಾರೆ. ಓಡಿ ಸಡನ್ ಆಗಿ ಬಿದ್ದೋಗುತ್ತೆ. ಹಿಂದೆ ಮೀನ್ ಓನರ್ ಬಂದು ತಗೋ ನಿನ್ನ ಅಜ್ಜಿ ಅಂತ ಒಂದ್ ಬಿಡ್ತಾನೆ. ಆಮೇಲೆ ಯಾರು ಬಂದ್ಬಿಟ್ಟು ಅಯ್ಯೋ ಪಾಪ ಮಗು ಹೋಗ್ಬಿಟ್ರು ಅಂತ ಇಬ್ರು ಎತ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ? ಅಯ್ಯೋ ಬೇವರ್ಸಿ ಬೋ ಮಕ್ಳ, ನಾನು ಇವ್ರಿಬ್ರು ಎತ್ಕೊಂಬ ನೋಡಿ ಯಾವ್ದೋ ಸರಿಯಾಗಿರೋ ಹಾಸ್ಪಿಟಲ್ ಕರ್ಕೊಂಡೋಗಿ ಮಗು ನುಡಿಸ್ಬಿಡ್ತಾರೆ ಅನ್ಕಂಡೆ. ನೋಡ್ರಿ ಇವರೇ ಮೇನ್ ವಿಧಾನಗಳು. ತಗೊಂಬಂದ್ ನೀರ್ಗೆ ಹಾಕ್ಬಿಡೋದ. ಕೋಲಿ ಬಿಡಿ ವಯಸ್ಸು ಹೆಂಗೋ ಎಷ್ಟ್ ಬಿಡ್ತಾರೆ. ಕೋತಿ ಮಗು ನೀರಲ್ಲಿ ಮುಳುಗಿ ಬಂಡೆ ಕಡೆ ಬೆಡ್ ಅನ್ಕೊಂಡ್ ಮಲ್ಕೊಂಡಿರುತ್ತೆ. ಅಣ್ಣ ಆರಾಮಾಗಿ ಮಲ್ಕೊಂಡಿರೋದು ನೋಡಿ ಒಂದ್ ಮಲ್ಲೇಶ್ವರ ಮೀನ್ ಬಂದು ಈ ಕೋಳಿದೆಲ್ಲ ನೋಡಿದಿಲ್ಲ ಅಂತ ಗ್ಯಾಪ್ ಕಂಡಾಗ ಗೊತ್ತಾಗುತ್ತೆ. ಅಣ್ಣ ಮೀನ ದೇಂಕೊಂಡು ಹೋಯ್ತಿದ್ದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ತಿನ್ನಕಲ್ಲ, ಅದ್ರ ಬದಲು ಅದಕ್ಕೆ ಉಚ್ಚೆ ಹೋಯ್ಸಾಕ. ಅದೇ ನಾಯಿ ಕೆಟ್ಟ ಹೋಯ್ತಾ? ಅದೇ ಗೈಸ್, ಆಕ್ಚುಲಿ ಅಣ್ಣ ಮೀನ್ ತೆಂಕೊಂಡು ಹೋಯ್ತಿದ್ದು ಫ್ರೈ ಮಾಡ್ಕೊಂಡು ತಿನ್ನಕಲ್ಲ, ಅದನ್ನ ಮತ್ತೆ ನೀರಿಗೆ ಬಿಟ್ಬಿಟ್ಟು ಬದುಕ್ಸಕ್ಕೆ. ಹೌದು, ಅವನಜ್ಜಿ ಸತ್ತೋಗಿರೋ ಮೀನ್ ಎಂಟು ನೀವು ನೀರಿಗೆ ಬಿಡ್ತವನೆ. ಆ ಮೀನ್ ಬದುಕ್ಬಿಡ್ತಾ? ಯಾವ ಇವೆಲ್ಲ ಅವನಜ್ಜಿ ಯಾವ್ದು ಬರೋದು? ಆಸ್ಕರ್ ಅವಾರ್ಡ್ ಬರೀ ಹಾಲಿವುಡ್ ಅವ್ರು ಕೊಡೋದು. ತಗೊಂಬಂದ್ ನೀವ್ ಮೀನು ಕೊಡಿರೋದು. ಮಾರ್ಕೆಟ್ ಅಲ್ಲಿ ಸತ್ತೋಗಿರೋ ತರ ಆಕ್ಟಿಂಗ್ ಮಾಡಿ ತಗೊಂಬಂದ್ ನೀರಿಗೆ ಬಿಟ್ಟಿದ ತಕ್ಷಣ ಬದುಕ್ಬಿಡೋದು ಅವ್ರ ಅಮ್ಮನ್ನೇ. ಓಲಿ ಬಿಡಿ ಗೈಸ್, ಮೀನ್ಗೆ ಅವ್ರ ಅಮ್ಮನ್ ಮಗದಿರೋ ಫಿಲಂ ತರ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ಬಿಡುತ್ತೆ. ಇವಾಗ ಅವು ರಿವೆಂಜ್ ಅಂತ. ಸಾರಿ, ಅವ್ನ್ ನಮ್ಮನ್ ಕಾಪಾಡೋನೆ, ಇವಾಗ ನಾವು ಅವನ್ನ ಕಾಪಾಡೋ ಸಮಯ ಅಂತ ಎಲ್ಲಾ ಮೀನ್ಗಳು ಸೇರಿ ಮೇಗಡೆ ಕರ್ಕೊಂಡ್ ಬರ್ತಾರೆ. ಅಣ್ಣನ ಅಷ್ಟೇ ಕೆಳಗಡೆ ಮೂಚಿತ ಬೇವರ್ಸಿ ತರ ಬಿದ್ದಿದ್ದವನು ಮೇಗಡೆ ಬಂದಿದ ತಕ್ಷಣ ಹೆಂಗ್ನಾಗ್ತಾವ್ ನೋಡಿ ಬೇವರ್ಸಿ ತರ. ಥೂ ನಿನ್ನ ಅಕ್ಕಂತ. ರಾಜ ಮಲಗಿದ್ದಾನೆ, ಎಪ್ಸಿದ್ರೆ ಒದೀತಾನೆ. ಅದು ನೀನ್ ಹೇಳಬಾರ್ದು ವರ್ಮ. ರಾಜ ವರ್ಮ ನಾವ್ ಹೇಳಬೇಕು. ಬಿಡು, ಹೆಣ್ಮಗು ಆಗಿದೆ ನಿಮ್ಗೆ. ಮುಚ್ಚಿಗೆ ಚಿಡ್ದೈತೆ ನಿಂಗೆ. ಅರೆ ಮೇಡಮ್, ಕೂಲ್ ಆಗಿ. ಏಪ್ರಿಲ್ ಫೂಲ್ ಅದ್ ಮೊದ್ಲೇ ಸತ್ತೋಗಿತ್ತು. ಮಚ, ನಾನ್ ಶ್ರೀಮಂತ ಆಗೋದೆ ಅನ್ಕೋ. ಆಯ್ತು ಅನ್ಕಂಡೆ. ಎಲ್ಲ ಹೋಯ್ತಿದ್ಯಾ? ಇವಾಗ ನಾನ್ ನಿಂತರ ಬಡವನ್ ಜೊತೆ ಇರ್ಬೇಕಾ?
ಇಲ್ಲ ಇಲ್ಲ ಯಮರಾಜ್, ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಇರೋ ಧರ್ಮದ ವಿರುದ್ಧ ಆಗುತ್ತೆ. ಹೂನಪ್ಪ, ಅಂತ ಕೆಲ್ಸ ಏನ್ ಮಾಡ್ದೆ ನಾನು? ನೀವು ನಂಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀರಾ. ನಿಮ್ಗೆ ಗೊತ್ತಾನೆ ನಾನು ಆಂಜನೇಯ ಸ್ವಾಮಿಗೆ ಎಂತ ದೊಡ್ಡ ಭಕ್ತ ಅಂತ. ಭಕ್ತನ್ ಗುಣಗಳು ಏನ್ ಕಾಣಿಸ್ತಾನೆ ಇಲ್ಲ. ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀನಿ, ಮತ್ತೆ ಆ ದಿನ ನಾನು ನಾನ್ ವೆಜ್ ನ ಮುಟ್ಟೋದು ಇಲ್ಲ. ಮತ್ ಮಿಕ್ಕಿದ ದಿವಸ ಅದೆಲ್ಲ ಸುಮ್ನೆ ತಮಾಷೆ ತಿನ್ಕೊಂಡು. ಅದೇ ಬಾ, ನೀನ್ ಸುಮ್ನೆ ತಮಾಷೆ ತಿನ್ಕೊಳ್ಳೋದಿಲ್ಲ, ನಮ್ ಮೇಗಡೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಿಲ್ಲ, ನಾನು ಆಂಜನೇಯ ಸ್ವಾಮಿ ಭಕ್ತ. ನೀನ್ ಯಾರ್ ಭಕ್ತನಾರು ಆಗಿರೋ, ನೀನ್ ಮಾಡಿರೋ ಕರ್ಮಕ್ಕೆ ನಾವು ಶಿಕ್ಷೆ ಕೊಡದ್ರೆ ಬಿಡಕ್ ಆಗೋದೇ ಇಲ್ಲ. ಎಸ್, ದೇವ್ರು ಬಂದ್ಬಿಟ್ರು. ಓ ಹನುಮಾನ್, ನೀನ್ ಇಲ್ಲಿ? ಎಲ್ಲಿ ನನ್ ಭಕ್ತ ಸಂಕಟದಲ್ಲಿರ್ತಾನೋ ಅಲ್ಲಿ ನಾನು ಬರ್ಲೇಬೇಕು. ಅಯ್ಯೋ, ಯಾವ ಸಮಯ ಭಕ್ತ? ಅವ್ನ್ ಸ್ವಾರ್ಥಕ್ಕೋಸ್ಕರ ಪಾಪ ಮೂಕ್ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ. ಆದ್ರೆ ಶನಿವಾರ ಮಾಡಿಲ್ವಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಇವ್ನು 18 ವರ್ಷದ ವಯಸ್ಸಿಂದಾನೆ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ. ಆ ಕಡೆಯಿಂದ ನೋಡು, ಇವ್ನು ಎಷ್ಟು ಪ್ರಾಣಿಗಳನ್ನ ಕಾಪಾಡೋನೆ, ಸರಿ ತಾನೆ? ಅದಕ್ಕೆ ಯಮರಾಜ್ರೆ, ನಾನು ಇವ್ನ ಶಿಕ್ಷೆನ ಸಮಾಪ್ತ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಅದನ್ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಭಾನುವಾರ. ಅಯ್ಯೋ, ಹೌದಲ್ವಾ? ನಂಗೆ ಇವತ್ ಜ್ಞಾಪನ ಐತಿ, ಇವತ್ ಭಾನುವಾರ. ಅದಕ್ಕೆ ನಾವ್ ಇವ್ನಿಗೆ ಚಾವಟಿ ಹೊಡಿಯಕ್ಕಾಗಲ್ಲ. ಮತ್ತೆ ಮೋಸ್ಟ್ಲಿ ನಾನು ಇವತ್ತು ಚಾವಟಿ ಹಿಡಿದ ತಪ್ಪಿಸ್ಕೊಂಡೆ ಅನ್ಸುತ್ತೆ. ನೀವಿಬ್ರು ಹಿಂದೆ ಏನ್ ನೋಡ್ತಾ ಇದ್ದೀರಾ? ಕುಡಿದಿರೋ ಬೆಂಕಿಲ್ ಹಾಕೋಣ. ನಿಮ್ ಇಷ್ಟ ಯಮರಾಜ್ರೆ. Oh my God.